ನಮಸ್ಕಾರ ವೀಕ್ಷಕರೇ, ತಾವು ನೋಡ್ತಾ ಇದ್ದೀರಾ ಎ1 ನ್ಯೂಸ್ ಕನ್ನಡ. ನಾನು ನಿಮ್ಮ ಮಲ್ಲಿಕಾರ್ಜುನ್ ಬಂಡೆ. ಕಲ್ಯಾಣ ಕಂಡ ಅಪರೂಪದ ರಾಜಕಾರಣಿ, ಬಡವರ ಬಂಧು, ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶದಲ್ಲಿ ನಡೆದುಕೊಂಡು ತನ್ನದೇ ಆದ ಛಾಪು ಮೂಡಿಸಿ ಕಡಿಮೆ ಅವಧಿಯಲ್ಲಿ ಹೆಸರುವಾಸಿ ಮಾಡಿದ ದಿವಂಗತ ಬಿ ನಾರಾಯಣರಾವ್ ಅವರ 5ನೆಯ ಪುಣ್ಯ ಸ್ಮರಣೆಯನ್ನು ಇವತ್ತು ನಗರದ ಕೈಗಾರಿಕೆ ಪ್ರದೇಶದಲ್ಲಿರುವ ಅವರ ಸಮಾಧಿಯಲ್ಲಿ ಆಚರಣೆ ಮಾಡಲಾಯಿತು. ಅವರ ಕುಟುಂಬದ ಸದಸ್ಯರಾದ ಧರ್ಮಪತ್ನಿ ಮಾಲಾ ಬಿ ನಾರಾಯಣರಾವ್, ಸುಪುತ್ರ ಗೌತಮ್ ಬಿ ನಾರಾಯಣರಾವ್ ಸೇರಿದಂತೆ ಅಪಾರ ಅಭಿಮಾನಿಗಳು ಸಹ ಈ ಒಂದು ಪುಣ್ಯ ಸ್ಮರಣೆ ಭಾಗವಹಿಸಿದರು. ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿಜಯ್ ಸಿಂಗ್ ಕೂಡ ಭಾಗವಹಿಸಿ ಮಾತನಾಡಿ, ನಾರಾಯಣರಾವ್ ಅವರ ಒಬ್ಬ ಅಪರೂಪ ರಾಜಕಾರಣಿಯಾಗಿದ್ದು ಅವರು ಮಾಡಿದಂಥ ಕೆಲಸ ಇವತ್ತಿಗೂ ನಮ್ಮ ಕಣ್ಣೆದುರಿವೆ. ಹಾಗಾಗಿ ಅವರು ಇವತ್ತು ನಮ್ಮ ಎದುರುಗಡೆ ಇದ್ದಾರೆ ಎಂಬ ಭಾವನೆ ನಮಗೆ ಅವರು ಅನಿಸುತ್ತದೆ ಎಂದು ಈ ಸಂದರ್ಭದಲ್ಲಿ ವಿಜಯ್ ಸಿಂಗ್ ಹೇಳಿದರು. ಹಲವಾರು ಅವರ ಅಭಿಮಾನಿಗಳು, ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದು ಗೌರವ ನಮನ ಸಲ್ಲಿಸಿದರು. ಕರ್ನಾಟಕ ಅಂಬಿಗರ ಚೌಡ ನಿಗಮದ ನಿರ್ದೇಶಕರಾದ ದತ್ತು ಪದ್ಮೆ, ಸಂತೋಷ್ ಗುತ್ತೇದಾರ್, ಶರಣು ಆಲ್ಗೋಡ್, ತಾತ್ಯಾರಾವ್ ಬಿರಾದಾರ್, ಹೀಗೆ ಹಲವು ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದು ಅವರಿಗೆ ಒಂದು ಗೌರವ ನಮನ ಸಲ್ಲಿಸಿದರು. ಯಾವೆಲ್ಲ ಮುಖಂಡರು ಭಾಗವಹಿಸಿದರು, ಏನೇನು ಹೇಳಿದರು ಎಂಬುದು ಒಂದು ಸುದ್ದಿ ಇದೆ, ನೋಡೋಣ. ಮತ್ತು ನಾನು ಈಗಲೇ ಅಲ್ಲ, ಯಾವಾಗಲೂ ಹೇಳ್ತೇನೆ, ಹಿಂದಿನ ಸಲನೂ ಇಲ್ಲಿ ಬಂದಿರುವಾಗಲೂ ಹೇಳಿದೆ, ಯಾರಾದರೂ ಶಾಸಕರು ಕೆಲಸ ಮಾಡಿದ್ದಾರೆ ಬಸವ ಕಲ್ಯಾಣದಲ್ಲಿ ಅಂದರೆ ಅವರು ಬಿ ನಾರಾಯಣ್ ಸಾಹೇಬ್. ಸುಮ್ಮನೆ ಅವರು ಇಲ್ಲಿ ಬಂದು ಈ ಥರ ಕಾರ್ಯಕ್ರಮದಲ್ಲಿ ಹೇಳ್ತಾ ಇಲ್ಲ, ಆದರೆ 100% ನಾನು ನೋಡಿದ್ದೀನಿ. ಯಾವಾಗಲೂ ಎಲ್ಲ ರೋಡ್ ಆಗಲಿ, ಬೇರೆ ಕೆಲಸಗಳಾಗಲಿ, ಎಲ್ಲ ಬಡವ್ರ ಜೊತೆ ಸಂಪರ್ಕ ಆಗಲಿ, ಯಾವಾಗಲೂ ಅವ್ರು ನಮಗೆ ಒಂದು ಏನಂತಾರೆ, ಒಂದು ಇನ್ಸ್ಪಿರೇಷನ್ ಥರ ಅವರಿಂದನೇ ನಾವು